Okay, let's go. ನಮಸ್ಕಾರ ರೀ ಭರ್ಜರಿ ಮಂದಿ, ಹೆಂಗದಿರಿ? ನಾವು ಇವತ್ತು ಎಲ್ಲಿಗೆ ಹೊರಟಿವಿ ಅಂತಂದರೆ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗಬೇಕಾದ್ರೆ ರಸ್ತೆ ಮತ್ತು ತುಂಬ ಚೆನ್ನಾಗಿದೆ. ಸುತ್ತಕೊಟ್ಟು ಹಸಿರು, ಪಕ್ಷಿ, ಪ್ರಾಣಿಗಳು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ನವಿಲು ಕುಣಿತಾ ಇತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅದರಲ್ಲೂ ನಮ್ಮ ಯಜಮಾನ್ರು ಮೊದಲನೇ ಸಾರಿ ಅಂತ ನವಿಲು ಕುಣಿಯೋದನ್ನು ನೋಡಿರೋದು. ಅವ್ರು ಮಾತ್ರ ತುಂಬ ಖುಷಿಯಾಗಿದ್ದರು, ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ಖುಷಿಯಾಗಿದ್ದರು ಅವರು. ನಾವು ಸುಮಾರು ಸಾರಿ ನೋಡಿದ್ದೀವಿ ನವಿಲು ಕುಣಿಯೋದನ್ನು ಹಳ್ಳಿಗಳಲ್ಲೆಲ್ಲ. ಹಾಗೆ ನೋಡಿಕೊಂಡು ಗೊರವನಹಳ್ಳಿಗೆ ಬಂದ್ವಿ. ಅಲ್ಲಿ ಬಂದಮೇಲೆ ಒಂದು ಬೈಕಿಗೆ 10 ರೂಪೀಸ್ ಟಿಕೆಟ್ ತೊಗೋತಾರೆ, ಕಾರಿಗೆ ಎಷ್ಟು ತೊಗೋತಾರೆ ಗೊತ್ತಿಲ್ಲ, ಬಟ್ ಒಂದು ಬೈಕಿಗೆ 10 ರೂಪೀಸ್ ಕೊಟ್ಟು ಒಳಗಡೆ ಬಂದ್ವಿ. ಬಂದಮೇಲೆ ಪಾರ್ಕಿಂಗು ಏನು ಮಾಡೋದಂತ ಗೊತ್ತಾಗಲಿಲ್ಲ. ಮೊದಲು ಸ್ವಲ್ಪ ಕನ್ಫ್ಯೂಸ್ ಆದ್ವಿ, ಯಾಕಂದರೆ ತುಂಬ ಎಲ್ಲ ಕಡೆ ಖಾಲಿ ಇತ್ತಲ್ಲ. ಆಮೇಲೆ ಅಲ್ಲೇ ಒಬ್ಬರನ್ನ ಕೇಳಿದ್ವಿ, ಅವ್ರು ಹೇಳಿದರು ಒಳಗಡೆ ಹೋಗ್ಬೋದು ಅಂತ. ಅದಕ್ಕೆ ಬೇಗ ಹೋಗಿರೋದ್ರಿಂದ ಜನನೂ ತುಂಬ ಕಡಿಮೆನೇ ಇದ್ದರು, ಎಲ್ಲ ಕಡೆ ಖಾಲಿನೇ ಇತ್ತು, ನೀವೇ ನೋಡ್ಬೋದು. ನಮ್ಮ ಯಜಮಾನ್ರು ಹೋಗಿ ಗಾಡಿ ಪಾರ್ಕಿಂಗ್ ಮಾಡಿದರು. ಜಾತ್ರೆ ಟೈಮಲ್ಲಿದ್ದು ಎಲ್ಲ ರಶ್ ಆಗಿರುತ್ತೆ, ಬಟ್ ಇವಾಗ ಖಾಲಿ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆ ನಾವು ಬೇಗ ಹೋಗಿರೋದ್ರಿಂದ ಬೈಕ್ ಪಾರ್ಕಿಂಗ್ ಮಾಡಿ ನಾವು ಮೊದಲು ಬಂದಿದ್ದು ಮಾತೆ ಕಮಲಮ್ಮನವರ ಮೂಲ ಬೃಂದಾವನಕ್ಕೆ. ಇವರು ಕಮಲಮ್ಮನವರು ಯಾರು ಅಂದರೆ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದವರೇನೆ ಇವರೇನೆ. ಇವ್ರ ದರ್ಶನ ಪಡ್ಕೊಂಡು ಹಾಗೆ ಮುಂದೆ ಹೊರಟ್ವಿ. ಇದೇ ನೋಡಿ ಮಹಾಲಕ್ಷ್ಮಿ ಟೆಂಪಲ್, ನೋಡೋಕೆ ತುಂಬ ಚೆನ್ನಾಗಿದೆ. ನಾವು ಹೋದಾಗಂತೂ ತುಂಬ ಶಾಂತವಾಗಿತ್ತು, ಯಾಕಂದರೆ ಜನನೇ ತುಂಬ ಕಡಿಮೆ ಇತ್ತು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ನೀವು ಬಿಟ್ಕೊಡಿ ಅಂತಲೇ ಹೇಳ್ಬೋದು. ಇಲ್ಲಿ ಇದು ಹಾಕಿರೋದು ಇವಾಗ ನವರಾತ್ರಿ ಟೈಮಲ್ಲಿ ದೇವಿಗೆ ಯಾವ್ಯಾವ ರೀತಿ 9 ದಿನ ಅಲಂಕಾರ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಹಾಕಿದ್ದಾರೆ, ನೀವು ನೋಡ್ಬೋದು. ದೇವಸ್ಥಾನದ ಎದುರುಗಡೆನೇ ನವಗ್ರಹ ದೇವಿ ದೇವಸ್ಥಾನ ಕಟ್ಟಿದ್ದಾರೆ. ಈ ದೇವಾಲಯದಲ್ಲಿ 9 ದೇವತೆಗಳ ಸ್ಟ್ಯಾಚ್ಯೂ ಇದೆ, ನೀವು ನೋಡ್ಬೋದು. ಅದ್ರ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ. ಇಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇದು ಆಂಜನೇಯ ಸ್ವಾಮಿ. ಇದು ಒಳಗಡೆ ಮಹಾಲಕ್ಷ್ಮಿ ದೇವಿದು ಫೋಟೋದು ಇನ್ನೂ ತೆಗಿಯೋ ಹೋಗಿಲ್ಲ, ಹಾಗಾಗಿರೋದ್ರಿಂದ ನಾವು ಒಳಗಡೆ ಇರೋ ಗರ್ಭಗುಡಿನ ತೋರ್ಸೋಕ್ಕಾಗಲಿಲ್ಲ. ನಾವು ಅದರ ನಂತರ ಬಂದಿದ್ದು ಪ್ರಸಾದ ಸ್ವೀಕರಿಸೋಕ್ಕೆ. ಇದು ನೋಡಿ ಪ್ರಸಾದ ನಿಲಯ, ತುಂಬ ದೊಡ್ಡದಾಗಿದೆ, ತುಂಬ ನೀಟಾಗಿ ತುಂಬ ಸ್ವಚ್ಛವಾಗಿ ಇಟ್ಟಿದ್ದಾರೆ. ನಾವು ಬೆಳಗ್ಗೆ ಹೋಗಿರೋದ್ರಿಂದ ತಿಂಡಿ ಇತ್ತು, ಚಿತ್ರಾನ್ನ ಹಾಕ್ಸ್ಕೊಂಡ್ವಿ, ಚೆನ್ನಾಗಿತ್ತು. ಮಧ್ಯಾಹ್ನ ಮತ್ತು ಸಂಜೆ ಊಟ ಇರುತ್ತಂತೆ. ಇಲ್ಲಿ ಸರಿಸುಮಾರು ಒಮ್ಮೆ 1000 ಜನ ಕೂರ್ಬೋದಂತೆ, ಅಷ್ಟು ತುಂಬ ದೊಡ್ಡದಾಗಿದೆ. ನೀವು ಒಂದು ಸಾರಿ ವಿಸಿಟ್ ಮಾಡಿ, ಇಲ್ಲಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.